ಡಿಸ್ಲೊಕೇಶನ್ ಅಂದ್ರೆ ನೀವು ಯಾವ್ದಾದ್ರು ವ್ಯಕ್ತಿ ಬಿದ್ದು ಹೋದ್ರೆ ಅಥವಾ ಆಕ್ಸಿಡೆಂಟ್ ಆದ್ರೆ ಅಥವಾ ಎದೆ ನೋವು ಅಂತ ಕೂತು ಮಲಗಿದ್ರೆ ಏನ್ ಮಾಡಬೇಕು ಏನು ಮಾಡಬಾರ್ದು ಅಂತ ಈ ಒಂದು 20-30 ಮಿನಿಟ್ ಸೆಷನ್ ಅಲ್ಲಿ ಹೇಳ್ತೀನಿ. ರೆಡಿನಾ? ಸೊ ಫಸ್ಟ್ ಹೆಲ್ತ್ ನ ಏನಂತ ನಾವು ಡಿಫೈನ್ ಮಾಡ್ತೀವಿ ಅಂದ್ರೆ ಇಟ್ ಇಸ್ ಫಿಸಿಕಲ್, ಮೆಂಟಲ್ ಅಂಡ್ ಸ್ಪಿರಿಚುವಲ್ ವೆಲ್ ಬೀಯಿಂಗ್ ಅಂಡ್ ನಾಟ್ ಜಸ್ಟ್ ಆಬ್ಸೆನ್ಸ್ ಆಫ್ ಅ ಡಿಸೀಸ್. ಅಂದ್ರೆ ಒಂದು ರೋಗ ಇಲ್ಲ ಅಂದರೆ ಹೆಲ್ತ್ ಅಲ್ಲ. ನೀವು ಸಮತೋಲನವಾಗಿ ನಿಮಗೆ ಫಿಸಿಕಲ್ ಅಂದ್ರೆ ನೀವು ಗಟ್ಟಿಮುಟ್ಟಾಗಿರ್ಬೇಕು, ಮೆಂಟಲ್ ಅಂದ್ರೆ ಸ್ಟೇಬಲ್ ಡಿಸಿಷನ್ ತಗೊಳಂಗಿರ್ಬೇಕು, ಪ್ಲಸ್ ಸ್ಪಿರಿಚುವಲ್ ಅಂದ್ರೆ ನೀವೆಲ್ಲರೂ ಪ್ರೇಯರ್ ಮಾಡ್ತೀರಾ, ಅದು ಮೂರು ಸಹ ಇದ್ರೆ ಹೆಲ್ತ್ ಅಂತ ಹೇಳ್ತೀವಿ. ಗೊತ್ತಾಯ್ತಾ? ಮಾಡ್ತಾ ಇರಿ, ಎಷ್ಟೊತ್ತು ಮಾಡ್ತೀರಾ ಅಂತ ನೋಡೋಣ. ಸಿ ಫಾರ್ ದ ರೆಸ್ಪಾನ್ಸ್. ಅವ್ರು ಅಕಸ್ಮಾತ್ ನಿದ್ದೆ ಮಾಡಿದ್ರೆ ಅಥವಾ ಚೆನ್ನಾಗಿದ್ರೆ ಹೇಳ್ತಾರೆ. ಓಕೆ, ಸ್ಟೆಪ್ 3, ಸ್ಟೆಪ್ 2 ಓಕೆನಾ? ಸ್ಟೆಪ್ 1 ಓಕೆನಾ? ಸ್ಟೆಪ್ 1 ನಾನು ರಿವಿಷನ್ ಮಾಡ್ತಾ ಇರ್ತೀನಿ. ಸ್ಟೆಪ್ 1 ಸುಪೈನ್ ಅಂದ್ರೆ ಮಲಗಿಸ್ಬೇಕು. ಸ್ಟೆಪ್ 2 ಟ್ಯಾಪ್ ಮಾಡಬೇಕು. ರೆಸ್ಪಾಂಡ್ ಮಾಡಿದ್ರು ಇಲ್ವೋ ಅಂತ. ರೆಸ್ಪಾಂಡ್ ಮಾಡಿದ್ರೆ ವೆಲ್ ಅಂಡ್ ಫೈನ್. ಮಧ್ಯದಲ್ಲಿ ಎದೆಯ ಕೆಳಗಿನ ಭಾಗ ಮಧ್ಯದಲ್ಲಿ ನೀವು ಕಂಪ್ರೆಷನ್ಸ್ ಕೊಡ್ಬೇಕಾಗತ್ತೆ. ಎಷ್ಟು ಕಂಪ್ರೆಷನ್ಸ್ ಕೊಡ್ಬೇಕಾಗತ್ತೆ? 30 ಕಂಪ್ರೆಷನ್ ಕೊಡ್ಬೇಕಾಗತ್ತೆ. ಓಕೆ, 2 ಸಲ. ಓಕೆ, ನಂಬರ್ 3 1 minute. Yes, we missed. I will take care of my health. And have a good lifestyle. And stop eating kasa. ನಾವು ಬೇರೆಯವ್ರಿಗೆ ಹೇಳಕ್ಕೆ ಸಾಧ್ಯ. ನಮ್ಗೆ ಕಲಿದಲ್ಲೇ ಹೋದರೆ, ನೋಡ್ದಲ್ಲೇ ಹೋದರೆ ನಾವು ಬೇರೆಯವ್ರಿಗೆ ಹೇಳೋಕ್ಕೆ ಏನು ಸಾಧ್ಯ ಆಗೋದಿಲ್ಲ. ಹಾಗಾಗಿ ಇವತ್ತು ಈ ಒಂದು ವಿಚಾರ ಏನು ನೋಡಿದ್ದೀರಾ, ನಿಮ್ಮ ಯಾವುದೇ ಒಂದು ಸ್ಥಿತಿಲಿ ಬರುತ್ತೋ ಬರಲ್ವೋ ಗೊತ್ತಿಲ್ಲ, ಬಟ್ ಆದರೆ ಬಂದಾಗ ನೀವು ಇದನ್ನು ಎಫರ್ಟ್ಲೆಸ್ ಆಗಿ ಧೈರ್ಯವಾಗಿ ಇದನ್ನು ಸಾಧನೆ ಮಾಡಬೇಕು, ಇದನ್ನು ಪ್ರಯತ್ನ ಪಡಬೇಕು. ಆ ಕ್ರೂಷಿಯಲ್ ಟೈಮ್, ಆ ಇಂಪಾರ್ಟೆಂಟ್ ಟೈಮ್ ಇದೆ. ಅಟ್ಯಾಕ್ ಆದಮೇಲೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋವರೆಗೂ ಈ ಒಂದು ಟ್ರೀಟ್ಮೆಂಟನ್ನು ಕೊಟ್ಟರೆ ಆ ವ್ಯಕ್ತಿನ ಬದುಕಿಸ್ಬೋದು. ಕೊಡಲಿಲ್ಲ ಅಂತ ಅಂದರೆ ಅವನ್ನ ಅಲ್ಲೇ ಕಳ್ಕೋಬೋದು. ಅದರಿಂದ ಚಿಂತೆ. ಯಾಕೆಂದರೆ ನಾವು ಹಿಂಗಿದ್ದೀವಿ, ನನ್ನ ಮಕ್ಕಳಾದ್ರು ಚೆನ್ನಾಗಿ ಓದಲಿ ಅಂತ. ಯಾಕೆ ಅಂತಂದರೆ ಓದಿರೋ ತಂದೆ ತಾಯಿಗಳು ನಮ್ಗಿಂತ ಚೆನ್ನಾಗಿ ಓದಿ ಬೆಳೀಲಿ ಅಂತ ಕಷ್ಟಪಟ್ಟು ನಿಮ್ಗೆ ಓದಿಸ್ತಿರೋ ತಂದೆ ತಾಯಿಗಳು ಫಸ್ಟ್ ಇಷ್ಟೇ ಹೇಳೋದು, ನಮ್ಮ ಥರ ಕಷ್ಟಪಡಬಾರ್ದು ನಮ್ಮ ಮಕ್ಕಳು ಅಂತ ಇಷ್ಟೇ ಹೇಳ್ತಾರೆ ನಿಮಗೆ. ಇಂದಿನ ಜೀವನ ಶೈಲಿಯಲ್ಲಿ ನಮ್ಮ ಆಹಾರ ಕ್ರಮ ಮತ್ತು ಜೀವನ ಶೈಲಿ ಬದಲಾಗಿ ಈಗ ನಾವು ಅದರ ದುಷ್ಪರಿಣಾಮವನ್ನು ಅನುಭವಿಸ್ತಾ ಇದ್ದೀವಿ. ಕುಟುಂಬದಲ್ಲಿರ್ಬೋದು, ಸಾಮಾಜಿಕವಾಗಿ ಎಲ್ಲ ಕಡೆ ನಾವು ಅದರ ದುಷ್ಪರಿಣಾಮಗಳನ್ನ ಅನುಭವಿಸ್ತಾ ಇದ್ದೀವಿ. ಜೊತೆಗೆ ಕುಟುಂಬಗಳ ಅನಾಥ ಸಹ ಆಗ್ತಾ ಇದೆ. ಈ ಹೃದಯ ಸ್ತಂಭನ ಮತ್ತು ಹೃದಯಾಘಾತಗಳು ಸರಣಿಯಾಗಿ ನಡೆದು ಎಲ್ಲರನ್ನೂ ಗಾಬರಿ ಭಯಭೀತಗೊಳಿಸ್ಬಿಟ್ಟಿದೆ.